ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ದಿಂಡು ಹಾಕೋದು ಹೇಗೆ ಅಂತ ನೋಡೋಣ. ದಿಂಡು ಹಾಕೋದಕ್ಕೆ ನಾರ್ಮಲ್ ಹೂ ಕಟ್ಟೋ ದಾರ ಬೇಡ, ನಾವು ಬಟ್ಟೆ ಹೊಲಿತೀರಲ್ಲ ಆ ದಾರ ತೊಗೋಬೇಕು. ಯಾಕಂದರೆ ಹೂವು ತುಂಬ ಇರುತ್ತಲ್ಲ, ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೋಸ್ಕರ ಬಟ್ಟೆ ಕಟ್ಟೋ ದಾರ ತೊಗೊಂಡಿದ್ದೀನಿ. ಬಟ್ಟೆ ಹೊಲಿಯೋ ದಾರ ತೊಗೊಂಡಿದ್ದೀನಿ. ಆ ದಾರ ತಗೊಂಡು ಅದನ್ನು 3 ಲೇಯರ್ಸ್ ನಾವು ಮಡ್ಚ್ಕೊಬೇಕು. ನೋಡಿ, ಈ ಥರ 3 ಲೇಯರ್ಸ್ ಮಡ್ಚ್ಕೊಂಡಿದ್ದಾದಮೇಲೆ ನೋಡಿ, ಅಲ್ಲಿ ಎಂಡಾಗುತ್ತೆ ನೋಡಿ, ಅಲ್ಲಿ ಒಂದ್ಸರಿ ನಾವು ನಾರ್ಮಲ್ ಹೂ ಕಟ್ತಿರಲ್ಲ ಆ ಥರ ಒಂದು ಹೂನ ಕಟ್ಕೋಬೇಕು. ನೋಡಿ, 3 ಲೇಯರ್ ಐತೆ. ಅಲ್ಲಿ ನಾರ್ಮಲ್ ಹೂ ಕಟ್ಟೋ ಥರ ಕಟ್ಟಬೇಕು. ಆ ದಾರ ಎಂಡೋಗೋ ಹತ್ರ ನಾರ್ಮಲ್ ಹೂ ಹೇಗೆ ಕಟ್ತೀರ ಆ ಥರ ಕಟ್ಟಬೇಕು. ಒನ್ ಟೈಮು ಸ್ಟ್ರಾಂಗ್ ಆಗಿರೋದಕ್ಕೆ ನಾನು 2 ಸುತ್ತಿದ್ದೀನಿ. ಕಟ್ಬಿಟ್ಟು ಮತ್ತೆ ಆ ಹೂವನ್ನ ತಿರುವಾಕ್ಕೊಳ್ಳೋಣ. ಈ ಥರ ರಿಟರ್ನ್ ಮಾಡಿಕೊಂಡು, ಈಗ ನಮ್ಮ ಕೈ ಯಾವ ಕಡೆ ಇದೋ ಆ ಕಡೆ ಇಟ್ಕೊಂಡು ಹೂವು ಸುತ್ಕೊಂಡು ಹೋಗ್ತಾ ಇರಬೇಕು. ನಾವು ಯಾವ ಹೂವು ಇಟ್ಟಿರ್ತೀರೋ ಒಂದು ಹೂವು ಮಾತ್ರನೇ ದಾರ ಸುತ್ತಬೇಕು. ಒಂದು ಹೂವಕ್ಕೆ ಮಾತ್ರನೇ ದಾರ ಸುತ್ತಬೇಕು. ನಾವು ಎಲ್ಲ ಹೂವಾಗೂ ಸುತ್ತಬಾರ್ದು. ನೋಡಿ, ಆ ಥರ. ಈಗ ನನ್ನ ಲೆಫ್ಟ್ ಕೈ ಇದೆಯಲ್ಲ, ಅಲ್ಲೇ ಹೂ ಇಟ್ಕೊಂಡು ನೀವು ಹೂಗೆ ದಾರ ಸುತ್ಕೊಂಡು ಹೋಗಬೇಕು. ನೀವು ರೌಂಡಾಗಿ ಹೂ ಇಕ್ಬೇಕಂತೇನಿಲ್ಲ. ನಿಮ್ಮ ಲೆಫ್ಟ್ ಹ್ಯಾಂಡ್ ಎಲ್ಲಿದೆ ಅಲ್ಲಿ ಮಾತ್ರ ಹೂ ಇಟ್ಕೊಂಡು ದಾರ ಸುತ್ಕೊಂಡು ಹೋಗಿ. ನೀವು ಯಾವ ಹೂ ಇಟ್ಟಿರ್ತೀರೋ ಆ ಹೂಗೆ ಮಾತ್ರನೇ ದಾರ ಸುತ್ತಬೇಕು. ಮುಂದೆ ಇಟ್ಟಿರೋ ಹೂವಾಗೆಲ್ಲ ದಾರ ಸುತ್ತಬಾರ್ದು, ಆಗ ಅದು ಕರೆಕ್ಟಾಗಿರೋದಿಲ್ಲ ದಿಂಡು. ನೋಡಿ, ಆ ದಾರ ಕೆಳಗಡೆ ಒಂದು ಬೆಟ್ಟು ಇಟ್ಕೊಂಡಿದ್ದೀನಿ, ಆ ದಾರ ಮೇಲೆ ಒಂದು ಬೆಟ್ಟು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನೋಡಿ, ಈಗ ಹೂವು ಇಟ್ಕೊಂಡು ಸುತ್ತಬೇಕು. ಏನಕ್ಕೋಸ್ಕರ ನಾವು ಈ ಲೆಫ್ಟ್ ಸೈಡ್ 3 ಲೇಯರ್ಸ್ ದಾರ ಹಾಕ್ಕೊಂಡಿದ್ದೀವಿ ಅಂದರೆ, ಹೂವು ತುಂಬ ಜಾಸ್ತಿ ಇರುತ್ತಲ್ಲ ದಿಂಡು ಅಂದರೆ, ಅದಕ್ಕೋಸ್ಕರ ಅದು ಸ್ಟ್ರಾಂಗ್ ಆಗಿರಬೇಕು ಅನ್ನೋದಕ್ಕೋಸ್ಕರ 3 ಲೇಯರ್ಸ್ ಹಾಕ್ಕೊಂಡಿದ್ದೀರಿ ದಾರ. ನೋಡಿ, ಆ ಥರ ಸುತ್ತಬೇಕಷ್ಟೇ. ನೋಡಿ, ಈ ಥರ ಹೂವು ಮತ್ತು ದಾರನ 2 ಬೆರಳಲ್ಲೇ ಹಿಡ್ಕೊಬೇಕು. ಟೈಟಾಗಿ ಹಿಡ್ಕೋಬೇಕು. ಲೂಸ್ ಬಿಟ್ಟರೆ ಹೂವು ಎಲ್ಲ ಮತ್ತು ಕೆಳಗಡೆ ಬಿದ್ದೋಗುತ್ತೆ. ಆವಾಗ ನಾವು ಹೂವು ಹಾಕಿರೋದು ವೇಸ್ಟ್ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ಹೂವು ಹಾಕಿದಾದ್ಮೇಲೆ ಹೂವನ್ನ ಈ ಥರ ಶೇಕ್ ಮಾಡಿ ನೋಡಿ. ಯಾವುದಾದ್ರೂ ಹೂವು ಬಿದ್ದರೆ ನೀವು ಕಟ್ಟಿರೋದು ದಿಂಡು ರಾಂಗು ಅಂತ. ಹೂವು ಒಂದು ಬಿದ್ದಿಲ್ಲ ಕೆಳಗಡೆ ಅಂದರೆ ನೀವು ಕರೆಕ್ಟಾಗಿ ಹಾಕ್ತಾಯಿದ್ದೀರಾ ದಿಂಡನ್ನ ಅಂತ ಅರ್ಥ. ಅಲ್ಲಿ ಆ 2 ದಾರನ ತೊಗೊಂಡು ಗಂಟು ಹಾಕ್ಕೊಬೇಕಷ್ಟೇ. ಟೈಟಾಗಿ ಗಂಟು ಹಾಕ್ಕೊಳ್ಳೋಣ. ಟೈಟಾಗಿ ಗಂಟು ಹಾಕ್ಕೊಂಡ್ರೆ ನಮ್ಮ ದಿಂಡು ರೆಡಿಯಾಗಿದೆ. ಇದನ್ನು ನಾವು ಫಂಕ್ಷನ್ಸ್ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ನಾವು ರೆಡಿಮೇಡೆಲ್ಲ ತೊಗೊಂಡು ಹಾಕ್ಕೊತೀರಿ. ನಾವೇ ಈ ಥರ ಹೂವನ್ನು ಕಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫಂಕ್ಷನ್ಸ್ಗೆ, ಪಾರ್ಟಿಗೆಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.